ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ನನ್ನ ಲಂಡನ್ ಪ್ರಯಾಣದ ಒಂದು ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬರ್ತಾಯಿದ್ದೀನಿ. ನಮ್ಮ ಬೆಂಗಳೂರು T2 ಟರ್ಮಿನಲ್ 2 ಏರ್ಪೋರ್ಟ್ ಸಂಪೂರ್ಣ ಹಾಗೂ ದೋಹಾ ಏರ್ಪೋರ್ಟ್ ಸ್ವಲ್ಪ, ಮ್ಯಾಂಚೆಸ್ಟರ್ ಏರ್ಪೋರ್ಟ್ ಸ್ವಲ್ಪ, ಎಲ್ಲ 3 ಏರ್ಪೋರ್ಟ್ಗಳ ವಿವರವನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ನಾನು ಹೊರಟಾಗ ನನ್ನ ಟೈಮ್ ಬಂದು 4 ಗಂಟೆಗೆ ಫ್ಲೈ ಆಗೋದಿತ್ತು. ಸೊ ಹಾಗಾಗಿ ನಾವು ರಾತ್ರಿ 11:15 ಮನೆ ಬಿಟ್ವಿ. 12:15 ತಲುಪಿದ್ವಿ ಏರ್ಪೋರ್ಟು. 12:15 ಈ ರೀತಿಯಾಗಿದೆ. ನಾನು ಚೆಕ್ಇನ್ ಅಂದರೆ ಒಳಗಡೆಗೆ ಹೋದಾಗ 3 ಅವರ್ ಮುಂಚೆ ಇಂಟರ್ನ್ಯಾಷ್ನಲ್ಲು ಚೆಕ್ಇನ್ ಆಗಬೇಕು. ಯಾಕಂದರೆ ಲಗೇಜ್ ಚೆಕ್ ಮಾಡಬೇಕಾಗತ್ತೆ ಅವರು, ಮತ್ತು ನಮ್ಮನ್ನೆಲ್ಲ ಸ್ಕ್ಯಾನ್ ಮಾಡಬೇಕಾಗತ್ತೆ. ಈ ಎಲ್ಲ ಪ್ರೋಸೆಸ್ಗೂ ಟೈಮ್ ಹಿಡಿಯುತ್ತೆ ಅಂತ 3 ಅವರ್ ಮುಂಚೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೆ ಒಳಗಡೆಗೆ ಚೆಕ್ಇನ್ ಆಗಬೇಕು ಅಂತ ಇರುತ್ತೆ. ಡೊಮೆಸ್ಟಿಕ್ ಏರ್ಲೈನ್ಸ್ ಆದರೆ 2 ಅವರ್ಸ್ ಮುಂದೆ ಹೋಗಬೇಕು ಅಂತ ಇರುತ್ತೆ. ನೋಡಿ, ಒಳಗಡೆ ಅದ್ಭುತವಾದಂತಹ ದೃಶ್ಯಗಳನ್ನ ನೀವಿಲ್ಲಿ ನೋಡ್ಬೋದು. T2 ತುಂಬ ಚೆನ್ನಾಗಿದೆ, ಸುಂದರವಾಗಿದೆ, ಹೆವಿ ಟೆಕ್ನಾಲಜಿ ಹೊಂದಿದೆ ಅಂತ ಭಾರತದಲ್ಲೇ ಈಗ ಹೆಸರು ಮಾಡಿದೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಒಳಗಡೆ ಹೋದಾಗ ಈ ರೀತಿಯಾದಂಥ ದೃಶ್ಯಗಳನ್ನೆಲ್ಲ ನೀವು ನೋಡ್ಬೋದು. ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡ್ತಾರೆ. ಹಾಗೆ ಬಗ್ಗಿ ಸರ್ವಿಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೀ ಸರ್ವಿಸ್ ಇದೆ. ನಾನು ಅದರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದ್ರಿಂದ ಈ ಥರ ಶೇಕ್ ಆಗ್ತಾಯಿದೆ. ಎಲ್ಲ ಚೆಕ್ಇನ್ ಎಲ್ಲ ಆದಮೇಲೆ ಒಳಗಡೆ ನಾವು ಗೇಟ್ಸ್ಗೆ ಹೋಗಬೇಕಾಗತ್ತೆ. ಗೇಟ್ಸ್ ಎಲ್ಲ ತುಂಬ ದೂರ ಇರುತ್ತೆ. ಹಾಗಾಗಿ ನಾನು ಬಗ್ಗಿ ಸರ್ವಿಸ್ನ ತೊಗೊಂಡೆ. ಇದು ಫ್ರೀ ಸರ್ವಿಸ್, ಯಾರು ಬೇಕಾದರೂ ತಗೋಬೋದು. ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಟಿಪ್ಸ್ ನಾವೇನಾದರೂ ಕೊಟ್ಟರೆ ತಗೊಳ್ತಾರೆ, ಬಟ್ ಅವ್ರಿಗೆ ಟಿಪ್ಸ್ನ ಎಂಟರ್ಟೈನ್ ಮಾಡೋದು ಅಷ್ಟು ಒಳ್ಳೆಯದಾ ಕೆಟ್ಟದ ನಿಮ್ಮ ಊಹೆಗೆ ಬಿಟ್ಟಿದ್ದು. ಯಾಕಂದರೆ ನಾವು ರೂಢಿ ಮಾಡಿಬಿಟ್ರೆ ಪ್ರತಿಯೊಬ್ಬರನ್ನ ಅವರು ಕೇಳೋಕ್ಕೆ ಅಥವಾ ನಾವು ದುಡ್ಡು ಕೊಡಲಿಲ್ಲ ಅಂದರೆ ಬೇರೆ ಥರ ನೋಡೋದಕ್ಕೆ ನೋಡ್ತಾರೆ. ಆ ಲುಕ್ಸು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಮನುಷ್ಯನ ಬುದ್ಧಿನೇ ಅಷ್ಟಲ್ವ. ಸೊ ಈ ಥರ ನೋಡಿ, ನಾನು D3ಗೆ ಹೋಗಬೇಕಾಗಿತ್ತು. ಈಗ ಬೋರ್ಡಿಂಗ್ ಗೇಟ್ಸು ಇವೆಲ್ಲನೂ ಅಂದರೆ ನಾವು ಫ್ಲೈಟ್ ಹತ್ತಕ್ಕೆ ಚೆಕ್ಇನ್ ಬ್ಯಾಗೆಲ್ಲ ತೊಗೊಂಡ್ಬಿಡ್ತಾರೆ. ದೊಡ್ಡ ಬ್ಯಾಗನ್ನೆಲ್ಲ ಅವರೇ ತೊಗೊಳ್ತಾರೆ. ಚಿಕ್ಕ ಬ್ಯಾಗೂ ಅಂದರೆ ನಾವು ಫ್ಲೈಟಲ್ಲಿ ತೊಗೊಂಡೋಗೋದು ಹ್ಯಾಂಡ್ ಲಗೇಜ್ನ ಸಮ್ಟೈಮ್ಸ್ ತೊಗೊಳ್ತಾರೆ, ಸಮ್ಟೈಮ್ಸ್ ತೊಗೊಳ್ಳಲ್ಲ. ಬಟ್ ಈ ಸತಿ ಏನೋ ತೊಗೊಂಡ್ರು. ಈಗ ನಾನು ಆ ಕಡೆಯಿಂದ ಲಂಡನ್ನಿಂದ ಬರಬೇಕಂದ್ರೆ ಸಣ್ಣ ಲಗೇಜನ್ನು ತೊಗೊಂಡ್ಬಿಡ್ತಾರೆ. ಓನ್ಲಿ ಸಣ್ಣದೊಂದು ನಾವು ವ್ಯಾನಿಟಿ ಬ್ಯಾಗ್ ಇಟ್ಕೋಬೋದು. ಇಲ್ಲೆಲ್ಲ ತೊಗೊಳ್ತಾ ಇರಲಿಲ್ಲ, ಬಟ್ ಈ ಸತಿ ಮಾತ್ರ ತೊಗೊಂಡ್ರು. ಹಾಗೆ ಟಾಯ್ಲೆಟ್ಸು ನೋಡ್ಬೋದು, ತುಂಬ ಚೆನ್ನಾಗಿದೆ. ಟಾಯ್ಲೆಟ್ಸು ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ. ಸೀಟ್ಸ್ ಕವರ್ ಸಹ ಇಲ್ಲಿ ಅವೈಲಬಿಲಿಟಿ ಇದೆ, ಮತ್ತು ವಾಟರ್ ಅವೈಲಬಿಲಿಟಿ ಇದೆ, ನ್ಯಾಪ್ಕಿನ್ಸ್ ಅವೈಲಬಿಲಿಟಿ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನಾವು ವೆಯ್ಟಿಂಗ್ ಏರಿಯಾದಲ್ಲೂ ಒಳ್ಳೊಳ್ಳೆ ಸೀಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಬ್ಯಾಗೇಜ್ ಇಟ್ಕೊಳ್ಳೋದಕ್ಕೆ ಮತ್ತು ಮಲ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಫ್ಲೈಟ್ ಒಳಗಡೆಗೆ ಹೋಗುವಂಥ ಏರಿಯಾ. ಅದನ್ನು ಫ್ಲೈಟಲ್ಲಿ ಒಂದು ಟ್ರಾಲಿನ ತಂದು ಜೋಡಿಸ್ತಾರೆ. ಅದು ಈ ರೀತಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೋಡಿ, ಫ್ಲೈಟ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಇದು ಕತಾರ್ ಏರ್ವೇಸು. ಇದು ಜಾಸ್ತಿ ತೆಗಿಯೋಕ್ಕಾಗಲಿಲ್ಲ, ಬೆಳಗಿನ ಜಾವ ಬೇರೆ ಆಗಿತ್ತಲ್ಲ, ಎಲ್ಲರೂ ನಿದ್ದೆ ಮೂಡು, ವೆಯ್ಟಿಂಗ್ ಮಾಡಿ ಒಂಥರ ಸುಸ್ತಾಗ್ಬಿಟ್ಟಿತ್ತು. ಫ್ಲೈಟ್ ಹತ್ತಿದ ತಕ್ಷಣ ನನಗೆ ಸ್ಪೆಷಲ್ ಫುಡ್ನ ಆರ್ಡ್ರ್ ಮಾಡಿರ್ತಾರೆ ಯಾವಾಗ್ಲೂ. ಯಾಕಂದರೆ ವೆಜ್ಜು ನಾನ್ ವೆಜ್ಜು ಇದೆಲ್ಲ ಮಿಕ್ಸಿಂಗ್ ಎಲ್ಲ ಇರುತ್ತೆ ಅಂತ ವೀಗನ್ ಫುಡ್ನ ಆರ್ಡ್ರ್ ಮಾಡಿರ್ತಾರೆ ಮಕ್ಕಳು. ಅದು ಸ್ಪೆಷಲಾಗಿ ಸ್ವಲ್ಪ ಮುಂಚೆನೇ ತಂದು ಕೊಡ್ತಾರೆ, ಇಲ್ಲ ತರಬೇಕಂದ್ರೆ ಸ್ವಲ್ಪ ಸ್ಪೆಷಲಾಗಿ ತಂದು ಕೊಡ್ತಾರೆ. ಏನಕ್ಕೂ ಟಚ್ ಮಾಡಿದ್ರೆ ತಂದು ಕೊಡ್ತಾರೆ, ಅದೊಂದು ಖುಷಿ. ಈಗ ದೋಹಾ ಏರ್ಪೋರ್ಟ್ಗೆ ಬರೀ 3 ಅವರ್ಸ್ ಅಲ್ಲಿಂದ ಟ್ರಾವೆಲ್ಲು. ಬ್ಯಾಂಗ್ಳೂರು ಏರ್ಪೋರ್ಟಿಂದ ದೋಹಾ ಏರ್ಪೋರ್ಟ್ ಓನ್ಲಿ 3 ಅವರ್ಸ್. 3 ಅವರ್ಸಿಗೆ ಬಂದು ಇಳಿದೆ. ಇಲ್ಲಿ ಮತ್ತೆ ಒಂದು ಸತಿ ಚೆಕ್ಇನ್ ಆಗುತ್ತೆ, ನೆಕ್ಸ್ಟ್ ಫ್ಲೈಟ್ಗೆ ಚೆಕ್ಇನ್ ಆಗುತ್ತೆ.
ಏನಂದರೆ ಸ್ವಲ್ಪ ತಡ ಆಗಿತ್ತು ಫಸ್ಟ್ ಫ್ಲೈಟು, ಹಾಗಾಗಿ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಬರೀ 1 ಅವರ್ ಇತ್ತು ನಾನು ಇಳಿಯೋಷ್ಟೊತ್ತಿಗೆ. ಸರಿ ಬೇಗ ಹೊರಡಬೇಕಾಗಿತ್ತು ಗೇಟ್ಸ್ ಹತ್ರ ಚೆಕ್-ಇನ್ಗೆ ಎಲ್ಲನೂ. ಒಂದು ವಿಷಯ ಏನಪ್ಪ ಅಂದರೆ, ನೀವು ಲೇ ಓವರಲ್ಲಿ ಮತ್ತು ಸ್ಟಾರ್ಟಿಂಗಲ್ಲೂ ಸೇಮ್, ಅಂದರೆ ಈಗ ಒಂದು ಕಡೆ ಇಳಿತೀರಲ್ಲ, ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗೋಕ್ಕೆ ಸೇಮ್ ಫ್ಲೈಟ್ಸೇ ಇದ್ದರೆ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ಅಂದರೆ ಲೇಟ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಅವ್ರದ್ದೇ ಫಾಲ್ಟ್ ಆಗಿರೋದ್ರಿಂದ, ಫ್ಲೈಟ್ ಲೇಟ್ ಆಗಿರೋದನ್ನ ನಮಗಿಲ್ಲಿ ಇನ್ನೊಂದು ಫ್ಲೈಟ್ ಮಿಸ್ ಆಯಿತು ಅಂದ್ಕೊಳ್ಳಿ, ಆವಾಗ ಅವ್ರದ್ದೇ ಫಾಲ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಫ್ಲೈಟ್ಗೆ ನಮ್ಮನ್ನು ಕಳಿಸ್ತಾರೆ. ನೆಕ್ಸ್ಟ್ ಫ್ಲೈಟ್ ಏನಾದರೂ ತುಂಬ ಟೈಮ್ ಇದ್ದರೆ, ಲೇಟ್ ಆದರೆ 6 ಅವರ್ಸ್ 7 ಅವರ್ಸ್ ಲೇಟ್ ಆದರೆ, ಅವ್ರು ನಮ್ಗೆ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟು ಊಟ ಕೊಟ್ಟು ಪ್ರತಿಯೊಂದನ್ನು ನಮಗೆ ಅವರು ಹೆಲ್ಪ್ ಮಾಡ್ತಾರೆ. ಇದು ಬೆನಿಫಿಟ್ಟು. ನಾವು ಒಂದೊಂದು ಫ್ಲೈಟ್ ಚೇಂಜ್ ಮಾಡಿದಾಗ ಫ್ಲೈಟ್ ತಪ್ಪೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಯಾವಾಗ ಫ್ಲೈಟ್ ಬುಕ್ ಮಾಡಿಕೊಂಡ್ರು ನಿಮಗೆ ಟ್ರಾನ್ಸಿಟ್ ಇದ್ದರೆ, ಒಂದು ಫ್ಲೈಟಿಂದ ಇನ್ನೊಂದು ಫ್ಲೈಟಿಗೆ ಹತ್ತಬೇಕು ಅಂತಂದರೆ ಖಂಡಿತವಾಗ್ಲೂ ಸೇಮ್ ಫ್ಲೈಟ್ನೇ ಬುಕ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಹ್ಯಾಪಿಯಾಗಿ ಟ್ರಾವೆಲ್ ಮಾಡ್ಬೋದು. ಸಿಂಗಲ್ ಟ್ರಾವೆಲ್ ಮಾಡಿದ್ರೂ ಯಾವುದೇ ರೀತಿ ಕಷ್ಟ ಬರೋಲ್ಲ. ನಾನು ಸುಮಾರು ಸತಿ ಟ್ರಾವೆಲ್ ಮಾಡಿದ್ದೀನಿ, ಬಟ್ ನಾನು ಸಿಂಗಲಾಗೇ ಟ್ರಾವೆಲ್ ಮಾಡ್ತೀನಿ. ನನಗೆ ಯಾವುದೇ ರೀತಿಲಿ ಯಾವಾಗಲೂ ತೊಂದರೆ ಆಗಿಲ್ಲ. ಹಾಗೆ ಎಲ್ಲ ಕಡೆಯೂ ಸೈನ್ ಬೋರ್ಡ್ಸ್ ಇರುತ್ತೆ, ಅದನ್ನು ನಾವು ಓದ್ಕೊಂಡು ಹೋದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಜೊತೆಗೆ ಅಲ್ಲಿ ಯಾರನ್ನ ಕೇಳಿದ್ರೂ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಅವರು ಏರ್ಪೋರ್ಟ್ ಡ್ರೆಸ್ಸಲ್ಲಿ ಇರೋರನ್ನ ಯಾರನ್ನ ಕೇಳಿದ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಭಾಷೆ ಬರಬೇಕು ಅದು ಏನಿಲ್ಲ, ನಾವು ಸೈನ್ಸಲ್ಲೇ ಮಾತಾಡಬಹುದು. ಆರಾಮಾಗಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಯಾರೂ ಯಾವಾಗಲೂ ಹೆದರ್ಕೋಬೇಕಾಗಿಲ್ಲ, ಎಲ್ಲಿಗೆ ಬೇಕಾದ್ರೂ ಸೋಲೋ ಟ್ರಾವೆಲ್ ಮಾಡ್ಬೋದು. ಇದು ದೋಹಾ ಏರ್ಪೋರ್ಟ್ನ ನೀವು ಸಂಪೂರ್ಣವಾಗಿ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಲೇಟ್ ಆಗಿತ್ತು ಅಂತ ಹೇಳಿದ್ನಲ್ಲ. ಜಸ್ಟ್ ಇನ್ನೂ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಇರೋದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ನೋಡ್ಬೋದು, ಫ್ಲೈಟ್ಸ್ ಎಲ್ಲ ನಿಂತಿದ್ದಾವೆ. ಇದು ಫ್ಲೈಟ್ ಒಳಗಡೆಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಗೊತ್ತಿಲ್ದಿರ ವಿಡಿಯೋ ಮಾಡಿದ್ದೀನಿ, ಯಾಕಂದರೆ ಫ್ಲೈಟ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ನಾನು ಸ್ವಲ್ಪ ಬಚ್ಚಿಟ್ಕೊಂಡು ವಿಡಿಯೋ ಮಾಡಿದ್ದೀನಿ. ಬಟ್ ಕೆಲವರೆಲ್ಲ ಮಾಡಿರ್ತಾರೆ, ಫುಲ್ ವಿಡಿಯೋ ಎಲ್ಲ ಮಾಡಿರ್ತಾರೆ. ಐ ಡೋಂಟ್ ನೋ ಹೇಗೆ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಕ್ಯಾಮ್ರಾ ತೆಗೆದಿದ ತಕ್ಷಣವೇ ಮೇಡಮ್ ನೋ ವಿಡಿಯೋಸ್ ನೋ ಫೋಟೋಸ್ ಅಂತಾರೆ. ಇಟ್ಸ್ ಓಕೆ, ಸ್ವಲ್ಪ ನಿಮಗೆ ತೋರಿಸಿದ್ದೀನಿ. ಇಷ್ಟ ಆಯಿತು ಅನಿಸುತ್ತೆ ನಿಮಗೆ. ಇದು ನಮ್ಮ ಸೀಟ್ ನಂಬರು ಎಲ್ಲ TVs ಇರುತ್ತೆ. ಇದು ಕತಾರ್ ಏರ್ವೇಸಲ್ಲಿ ನಮಗೆ ಹಿಂದಿ ಮೂವೀಸು ಆ ಥರ ಇರಲಿಲ್ಲ. ಬ್ರಿಟಿಷ್ ಏರ್ವೇಸಲ್ಲಿ ಮತ್ತು ಎತಿಯಾರ್ಡು ಈ ಥರದ್ರಲ್ಲೆಲ್ಲ ನಮಗೆ ಹಿಂದಿ ಮೂವೀಸ್ ಸಿಕ್ಕತ್ತೆ. ಆಮೇಲೆ ಸಮ್ಟೈಮ್ಸ್ ತಮಿಳು ತೆಲುಗು ಈ ಥರ ಮೂವೀಸ್ ಎಲ್ಲ ಸಿಕ್ಕತ್ತೆ. ಇಲ್ಲಿ ಮಾತ್ರ ಅವ್ರದ್ದೇ ಯಾವ್ಯಾವುದೋ ಭಾಷೆ ವೀಡಿಯೋಸ್ ಎಲ್ಲ ಮೂವೀಸ್ ಎಲ್ಲ ಇತ್ತು. ನಾನು ಯಾವುದೋ ಗೇಮ್ಸು ಆಡ್ತಾಯಿದ್ದೆ. ಇದು ಬಂದು ನಿಮಗೆ ಒಂದು ಎನ್ವಲಪ್ ಅಂದರೆ ಕೆಲವ್ರಿಗೆ ವಾಂತಿ ಆಗುತ್ತಲ್ವ, ಅದರಲ್ಲಿ ವಾಂತಿ ಮಾಡಿ ಸೀಲ್ ಮಾಡೋಕ್ಕೆಲ್ಲ ಕೊಟ್ಟಿರ್ತಾರೆ. ಹಾಗೆ ಪಿಲ್ಲೋ ಬೆಡ್ಶೀಟ್ ಇರುತ್ತೆ. ಮತ್ತು ನಾವು ಕೇಳೋದಕ್ಕೆ ಹಾಡು ಗೀಡು ಮತ್ತು ಬೇರೆಯವ್ರಿಗೆ ತೊಂದರೆ ಆಗುತ್ತಲ್ಲ, ಕಿವಿಗೆ ಹಾಕ್ಕೊಂಡು ಕೇಳೋಕ್ಕೆ ಹೆಡ್ಫೋನ್ಸ್ ಎಲ್ಲ ಕೊಟ್ಟಿರ್ತಾರೆ. ಚೆನ್ನಾಗಿರುತ್ತೆ, ಪುಷ್ ಬ್ಯಾಕ್ ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಮಲ್ಕೊಳ್ಳಬೇಕಲ್ವ, ಕಂಫರ್ಟಬಲ್ ಆಗಿರುತ್ತೆ. ಫುಡ್ ಆಲ್ಸೋ ಸರ್ವ್ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ನಾನು ವೀಗನ್ ಫುಡ್ ಆರ್ಡ್ರ್ ಮಾಡಿದರು, ಚೆನ್ನಾಗೇ ಇತ್ತು. ಆದರೆ ಬೇರೆ ಏರ್ವೇಸ್ ಕಂಪೇರ್ ಮಾಡಿದ್ರೆ ನನಗೇನು ಇಲ್ಲಿ ಫುಡ್ ಅಂತ ಇಷ್ಟ ಆಗಲಿಲ್ಲ. ಬಟ್ ಏನೋ ಫ್ಲೈಟಲ್ಲಿ ಟೇಸ್ಟ್ ಇರಲ್ಲ ಅಂತಾರೆ. ಬಟ್ ಕೆಲವು ಏರ್ವೇಸಲ್ಲಂತೂ ತುಂಬ ಚೆನ್ನಾಗಿ, ಲಾಸ್ಟ್ ಟೈಮು ವಿಸ್ತಾರ ಮಾಡಿದರು, ಫ್ಲೈಟು ಚೆನ್ನಾಗಿತ್ತು. ಆಮೇಲೆ ಸೀಟಿಂಗು ಅದ್ಭುತವಾಗಿತ್ತು. ಫುಡ್ ಅಂತೂ ಅಮೇಝಿಂಗ್ ಆಗಿತ್ತು. ಕೆಲವು ಫ್ಲೈಟಲ್ಲಿ ಆಗಿರುತ್ತೆ. ಈ ವಿವರಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್.